ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಆಗಸ್ಟ್ ತಿಂಗಳ ಕನ್ಯಾ ರಾಶಿಯವರ ಫಲ ಹೇಗಿರತಕ್ಕಂಥದ್ದು, ಭಗವಂತ ಏನನ್ನು ನಿರ್ಣಯ ಮಾಡಿದ್ದಾನೆ, ಕನ್ಯಾ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆಯಾ ಆಗಸ್ಟ್ ತಿಂಗಳಿನಲ್ಲಿ, ಅಥವಾ ಏನು ಸಾಗ್ತಾ ಇದೆ ಅದೇ ರೀತಿ ಜೀವನ ಸಾಗತಕ್ಕಂಥದ್ದು, ಎಲ್ಲವನ್ನು ಕೂಡ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಾಗ್ತೇನೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತಿ. ಪ್ರತಿನಿತ್ಯವೂ ಕೂಡ ಹೊಸ ಹೊಸ ವಿಚಾರಗಳೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೇನೆ. ಸದಾಕಾಲ ನಿಮ್ಮೊಂದಿಗೆ ಹೊಸ ಹೊಸ ವಿಚಾರದೊಂದಿಗೆ, ಹೊಸ ಆಲೋಚನೆಯಿಂದ ಹಾಗೂ ನಿಮಗೆ ಪ್ರತಿನಿತ್ಯವೂ ಬೇಕಾಗಿರತಕ್ಕಂಥ ಉಪಯುಕ್ತ ಎಲ್ಲ ಮಾಹಿತಿಗಳನ್ನು ನಮ್ಮ ಚಾನಲ್ ಮುಖಾಂತರ ನಾನು ಕೊಡಲು ಸದಾಕಾಲ ಉತ್ಸುಕನಾಗಿರ್ತೇನೆ. ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಪ್ರಮುಖವಾಗಿ ದೊಡ್ಡ ಜವಾಬ್ದಾರಿ ಬೆನ್ನಿಗೆ ಇರತಕ್ಕಂಥದ್ದು. ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋದರೆ, ಆನ್ ಟೈಮ್ ಆ ಕೆಲಸ ಕಾರ್ಯವನ್ನು ಮುಗಿಸುವಂತಾದರೆ ಖಂಡಿತ ಕನ್ಯಾ ರಾಶಿಯವರು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಿ ಲಾಭದಾಯಕ 3 ಪಟ್ಟು ಜಾಸ್ತಿ ಲಭಿಸತಕ್ಕಂಥದ್ದು. ಪ್ಲಸ್ ಪಾಯಿಂಟ್. ಜವಾಬ್ದಾರಿ ಲಭಿಸುತ್ತೆ ನಿಮಗೆ. ಅದನ್ನು ಕರೆಕ್ಟಾಗಿ ನಿಭಾಯಿಸಿ ಜನರ ಮೆಚ್ಚುಗೆಯನ್ನು ಈ ಮಾಸದಲ್ಲಿ ಯಥೇಚ್ಛ ಪಡೆಯುವಂತರಾಗ್ತೀರಾ. ಹಾಗೆಯೇ ಈ ಮಾಸದಲ್ಲಿ ಸಾರ್ವಜನಿಕ ಜೀವನದಲ್ಲಿರತಕ್ಕಂಥವ್ರು, ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರತಕ್ಕಂಥವ್ರು ಉತ್ತಮ ಸ್ಥಾನಮಾನ ಸಿಗತಕ್ಕಂಥದ್ದು, ಉತ್ತಮ ಕೀರ್ತಿಯನ್ನು ಈ ಮಾಸ ಕನ್ಯಾ ರಾಶಿಯವರು ಪಡೆದುಕೊಳ್ಳುವಂತರಾಗ್ತೀರಾ. ಆಗಸ್ಟ್ ಮಾಸ ಅನಿರೀಕ್ಷಿತವಾಗಿ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಜವಾಬ್ದಾರಿಯುತವಾಗಿ ಅದನ್ನು ನಿಭಾಯಿಸುವಂತರಾಗಿ ಖಂಡಿತ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಕೆಲಸ ಕಾರ್ಯದಲ್ಲಿ, ಇದನ್ನು ಈ ವರ್ಷ ಎಷ್ಟು ಸಂಪಾದನೆಯನ್ನು ಅಚೀವ್ ಮಾಡಬೇಕು, ಇಷ್ಟು ನೇಮನ್ನು ಫ್ರೇಮನ್ನು ನಾನು ಸೆಟ್ ಮಾಡಬೇಕು ನನ್ನ ಕೆಲಸ ಕ್ಷೇತ್ರದಲ್ಲಿ ಅಂದ್ಕೊಂಡಿರ್ತೀರ, ಅದನ್ನು ಖಂಡಿತವಾಗಿಯೂ ಈ ಮಾಸದಲ್ಲೇ ಈಡೇರಿಸಿಕೊಳ್ಳುವಂತ ಆಗ್ತೀರಾ. ಇನ್ನು ಈ ಮಾಸ ಕನ್ಯಾ ರಾಶಿಯವರು ದೂರದ ಊರಿಗೆ ಪ್ರವಾಸ ಮಾಡತಕ್ಕಂಥ ಒಂದಷ್ಟು ಅನುಗ್ರಹವನ್ನು ಭಗವಂತ ಕೊಟ್ಟಿದ್ದಾನೆ. ಪ್ರಕೃತಿಯೊಂದಿಗೆ ಒಂದು ಸ್ವಲ್ಪ ಕಾಳವನ್ನು ಕಳಿತೀರಿ. ನಿಮ್ಮ ಸ್ನೇಹಿತರ ಸಹಾಯದಿಂದ ಶತ್ರುನ ವಿರುದ್ಧ ಸಂಹಾರವನ್ನು ಮಾಡುವಂತರಾಗ್ತೀರಾ. ಶತ್ರುನ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಯಾರು ತುಂಬ ತಿಂಗಳುಗಳಿಂದ ವರ್ಷಗಳಿಂದ ಒದ್ದಾಡ್ತಿದ್ದೀರಿ ಹಿತಶತ್ರುಗಳ ಕಾಟದಿಂದ, ನಿಮ್ಮ ಹಿತೈಷಿಗಳು ಸ್ನೇಹಿತರು ನಿಮ್ಮ ಬೆನ್ನೆಲುಬು ಮೇಲೆ ನಿಂತ್ಕೊಳ್ತಾರೆ, ಹಾಗೂ ಅಂಥ ಶತ್ರುಗಳ ವಿರುದ್ಧ ಜಯತ್ವ ಪ್ರಾಪ್ತಿ ಮಾಡಿಕೊಳ್ತೀರಾ. ಒಂದು ಗೆಲುವು ಸಿಗುತ್ತೆ ನಿಮಗೆ. ಆ ಗೆಲುವು ನಿಮಗೆ ಏನು ಯಥೇಚ್ಛವಾಗಿ ಉತ್ತೇಜನವನ್ನು ಕೊಡುತ್ತೆ. ನನ್ನ ಕೆಲಸದಲ್ಲಿ ಇನ್ನೂ ಕೂಡ ಜಾಸ್ತಿ ಗುರುತಿಸ್ಕೊಳ್ಬೇಕು, ನನ್ನ ಕೆಲಸ ಮಾತನಾಡಬೇಕು ಹೊರತು ನಾನಲ್ಲ ಅಂಥೇಳಿ ಕೆಲಸದ ವಿಚಾರವಾಗಿ ನಿಮ್ಮನ್ನು ಕಂಪ್ಲೀಟ್ ಇನ್ವಾಲ್ವ್ ಮಾಡ್ಕೊಳ್ತೀರಾ. ಅದು ನಿಮಗೆ ಒಳ್ಳೆಯ ಯಶಸ್ಸನ್ನು ತಂದು ಕೊಡತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ಭಗವಂತನ ಹತ್ರ ಇನ್ನೂ ಕೂಡ ಈ ಮಾಸ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗುವಂಥರಾಗ್ತೀರಾ. ಆಧ್ಯಾತ್ಮಿಕವಾಗಿ ತಲ್ಲೀನರಾಗ್ತೀರಿ. ಜಪತಪಗಳನ್ನು ಮಾಡೋ ಮುಖಾಂತರ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡೋ ಮುಖಾಂತರ ಇನ್ನೂ ಕೂಡ ನಿಮ್ಮಲ್ಲಿರತಕ್ಕಂಥ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಈ ಸಂಪೂರ್ಣ ತಿಂಗಳು ಕನ್ಯಾ ರಾಶಿಯವರು ಧನಾತ್ಮಕ ಆಲೋಚನೆಯಿಂದ ಸ್ವಲ್ಪ ಪಾಸಿಟಿವ್ ಮೈಂಡ್ಸೆಟ್ ಇರತಕ್ಕಂಥ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಿ ಈ ಸಂಪೂರ್ಣ ತಿಂಗಳು ಒಳ್ಳೆ ಪಾಸಿಟಿವ್ ಆಗಿರುತ್ತೆ. ನೀವು ಹೇಳ್ತಾರೆ ಈ ಸಂಪೂರ್ಣ ತಿಂಗಳು ಜೋಶ್ ಆಗಿತ್ತಪ್ಪ, ಪಾಸಿಟಿವ್ ಆಗಿತ್ತು, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆಯಿತು. ಈ ಸಂಪೂರ್ಣ ತಿಂಗಳು ಅಭಿವೃದ್ಧಿಯನ್ನು ಹಿಂದೆ ಮಾಡತಕ್ಕಂಥ ಸಣ್ಣ ಪುಟ್ಟ ಕೈ ಸಾಲಗಳನ್ನು ತೀರಿಸ್ಕೊಂಡೆ. ಈ ಸಂಪೂರ್ಣ ತಿಂಗಳು ಕೈ ತುಂಬ ಕೆಲಸ ಇರೋದ್ರಿಂದ ಬೇಜಾರೇ ಆಗಲಿಲ್ಲ. ಕೆಲಸ ಅದು ಇದು ಅಂತೇಳಿ ಕಂಪ್ಲೀಟ್ ತಿಂಗಳು ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಈ ಬ್ಯುಸಿ ಲೈಫ್ ನಂಗೆ ಖಂಡಿತವಾಗಿ ಮುಂದಿನ ತಿಂಗಳು ಬೇಕು ಅಂತ ಖಂಡಿತವಾಗಿಯೂ ಕನ್ಯಾ ರಾಶಿಯವರು ಅಂದ್ಕೊಳ್ತೀರಿ. ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲವೂ ತುಂಬ ಚೆನ್ನಾಗಿರತಕ್ಕಂಥ ಫೀಲಿಂಗ್ ಇರುತ್ತಲ್ಲ, ಅದು ಖಂಡಿತ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ನೋಡುವಂತರಾಗ್ತೀರಿ. ಇನ್ನು ಪ್ರಮುಖವಾಗಿ ಈ ಮಾಸ ಯಾರ್ಯಾರಿಗೆ ಯಥೇಚ್ಛವಾಗಿ ಲಾಭ ಲಭಿಸತಕ್ಕಂಥದ್ದು ಅಂದರೆ, ಪ್ರಮುಖ ಕಲಾವಿದರುಗಳಿಗೆ, ಯಾರು ಆ್ಯಕ್ಟರ್ಸ್ ಇದ್ದೀರಿ, ಒಂದು ಕಲಾಕ್ಷೇತ್ರದಲ್ಲಿ ಸರಸ್ವತಿಯನ್ನು ಉಳಿಸ್ಕೊಂಡು ಯಾರು ಅಭಿನಯವನ್ನು ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಖಂಡಿತವಾಗಿಯೂ ಲಾಭದಾಯಕವಾಗಿರತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಿದ್ದವ್ರಿಗೆ ಈ ಮಾಸ ಲಾಭ ದ್ವಿಗುಣ, 2 ಪಟ್ಟು ಲಾಭವನ್ನು ನೋಡುವಂತರಾಗ್ತೀರಾ. ಹೊಸದಾಗಿ ಯಾರ ಕನ್ಯಾ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಕಾಲು ಹಾಕಬೇಕು, ಮುನ್ನುಡಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂದರೆ ಖಂಡಿತ ಮುನ್ನುಗ್ಗಿ. ಶುಭ ಲಾಭ ನಿಮ್ಮದಾಗಿರತಕ್ಕಂಥದ್ದು. ಈ ಮಾಸ ಸರ್ಕಾರಿ ಸಂಬಂಧಪಟ್ಟ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಚಾಲ್ತಿಯಾಗುತ್ತೆ. ನಿಂತೋಗಿರತಕ್ಕಂಥದ್ದೆಲ್ಲವೂ ಕೂಡ ಯಾವುದೋ ಪ್ರೊಸೆಸಿಂಗಲ್ಲಿತ್ತು ಎಲ್ಲವೂ ಕೂಡ ಫಿನಿಶ್ ಆಗತಕ್ಕಂಥದ್ದು ಬರುತ್ತೆ. ಸರ್ಕಾರಿ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಅಧಿಕಾರಿಗಳ ಕಿರಿಗಳು ಕೂಡ ದೂರವಾಗತಕ್ಕಂಥದ್ದು. ಸರ್ಕಾರ ಸಂಬಂಧಪಟ್ಟ ಯಾವುದೇ ಫೈಲು ಅಥವಾ ಯಾವುದೇ ಕೆಲಸಗಳಲ್ಲಿ ಸ್ಟ್ರಕ್ ಆಗಿದ್ರೆ ಯಾರೂ ಕೂಡ ಧೃತಿ ಪಡಿಬೇಡಿ. ಕನ್ಯಾ ರಾಶಿಯವರು ಈ ಮಾಸ ಯಥೇಚ್ಛವಾಗಿ ಪ್ರಯತ್ನ ಪಡಿ, ಖಂಡಿತ ಶುಭ ಲಾಭ ನಿಮ್ಮದಾಗಿರತಕ್ಕಂಥದ್ದು. ಇನ್ನು ಈ ಮಾಸ ಕನ್ಯಾ ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯ ಜಾಗ್ರತೆ ಹೆಜ್ಜೆ ಇಡತಕ್ಕಂಥದ್ದು ಅಂತ ನೋಡೋದಾದರೆ, ಪ್ರಮುಖವಾಗಿ ನಿಮ್ಮ ಕುಟುಂಬದಲ್ಲಿಯೇ ಈ ಮಾಸ ನೆಮ್ಮದಿ ಇರತಕ್ಕಂಥದ್ದಿಲ್ಲ.
ಒಡಕು ಜಾಸ್ತಿ ಇರುತ್ತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತಕ್ಕಂಥ ಚಾನ್ಸಸ್ ಇರುತ್ತೆ. ಕನ್ಯಾ ರಾಶಿಯವರು ಸ್ವಲ್ಪ ತಾಯಿಯವರ ಆರೋಗ್ಯ ಆಲ್ರೆಡಿ ಹದಗೆಟ್ಟಿದ್ರೆ ಸ್ವಲ್ಪ ಜಾಗೃತವಾಗಿ ನೋಡ್ಕೊಳ್ಳುವಂಥರಾಗಿ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನೆಯಲ್ಲಿ ಕಿರಿಕಿರಿ, ಮನಸ್ತಾಪ, ಏನೋ ಕಳ್ಕೊಂಬಿಡ್ತಾ ಇದ್ದೀನಿ, ಮನೆಗೆ ಹೋದರೆ ಯಾಕಪ್ಪ ಮನೆಗೆ ಬಂದೆ ಅಂತ ಮನಸ್ಥಿತಿ, ಈ ಥರ ಉಲ್ಬಣ ಆಗತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಕೆಲಸದ ಕ್ಷೇತ್ರದ ಪ್ರಮುಖ ಸರ್ಕಾರಿ ಅಧಿಕಾರಿಗಳಿಗೆ, ನಿಮ್ಮ ಮೇಲ್ಪಟ್ಟ ಅಧಿಕಾರಿಗಳು ಖಂಡಿತ ಈ ಮಾಸ ತೊಂದರೆಯನ್ನು ಕೊಡ್ತಾರೆ, ನಿಮಗೆ ಕಿರಿಕಿರಿಯನ್ನು ಮಾಡ್ತಾರೆ. ಸಣ್ಣ ಪುಟ್ಟ ವಿಚಾರದಲ್ಲೂ ತಪ್ಪನ್ನು ಹುಡುಕಿ ನಿಮಗೆ ಏನೋ ವಿಧವಾದಂಥ ಮಾನಸಿಕ ಹಿಂಸೆ ಕೊಡತಕ್ಕಂಥ ಸಿಚುವೇಶನ್ ಶುರುವಾಗುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸರ್ಕಾರಿ ಅಧಿಕಾರಿಗಳು ಈ ವಿಚಾರವಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ಸಿದ್ರೆ ಖಂಡಿತ ಈ ಮಾಸ ಸ್ವಲ್ಪ ನೆಮ್ಮದಿಯಾಗಿರ್ತೀರಿ. ಇಲ್ಲ, ಇರತಕ್ಕಂಥ ನೆಮ್ಮದಿಯು ಕೂಡ ಕಳ್ಕೊಳತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರೋಗ್ಯದ ಸಮಸ್ಯೆ ಮಾಸದ ಮಧ್ಯಭಾಗದಲ್ಲಿ ಯಥೇಚ್ಛವಾಗಿ ಕಾಡಿಸತಕ್ಕಂಥದ್ದು. ಜಾಸ್ತಿ ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸುವಂಥರಾಗ್ತೀರಾ. ನಿಮ್ಮ ದೇಹವೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡತಕ್ಕಂಥದ್ದು ಇರೋದಿಲ್ಲ ಸ್ವಲ್ಪ. ಹಾಗಾಗಿ ಕನ್ಯಾ ರಾಶಿಯವರು ಆರೋಗ್ಯದ ಮೇಲೂ ಕೂಡ ಗಮನ ಹರಿಸತಕ್ಕಂಥದ್ದು. ಅತಿಯಾದ ಚಿಂತೆ ಖಂಡಿತ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತೆ ಈ ಮಾಸ. ಚಿಂತೆ ಕನ್ಯಾ ರಾಶಿಯವ್ರಿಗೆ ಯಾವ ರೀತಿ ಚಿಂತೆ, ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ, ಯಾಕೆ ಇದು ಆನ್ ಟೈಮ್ ಕಂಪ್ಲೀಟ್ ಆಗ್ತಾ ಇಲ್ಲ, ಹೇಗೆ ಮಾಡೋದು, ಈ ಥರ ಚಿಂತೆ ಮಾಡಿ 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 ನಿಮಗೆ ಭವಿಷ್ಯದಲ್ಲಿ ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತೀವಿ. ಹಿಂದಿನ ಬಗ್ಗೆನೇ ಚಿಂತೆ ಮಾಡಿಕೊಂಡು ಇವತ್ತನ್ನ ಮತ್ತು ನಾಳೆನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಚಿಂತೆಯನ್ನು ಬಿಡಿ. ಒಂದು ಕೆಲಸದಲ್ಲಿ ಒಂದು ಫೇಲ್ಯೂರ್ ಆಗಿತ್ತು, ಒಂದು ಕೈ ತಪ್ಪೋಗಿತ್ತು, ಒಂದು ಮಿಸ್ಟೇಕ್ ಆಗಿತ್ತು, ಅದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋಣ. ಖಂಡಿತ ಪ್ರತಿಯೊಬ್ಬರು ಕೂಡ ತಪ್ಪನ್ನು ಮಾಡಿರ್ತಾರೆ. ಹಿಂದೇನೋ ಸಮಸ್ಯೆ ಆಗಿತ್ತು, ನಿಮ್ಮ ಕೈಯಿಂದ ಏನು ತಪ್ಪಾಗಿತ್ತು, ಯಾವುದೋ ಮಿಸ್ ಆಗಿತ್ತು, ಅದನ್ನು ನೋಡಿ ಕರೆಕ್ಷನ್ ಮಾಡಿ ಮುನ್ನಡೆಯಬೇಕು. ಅದು ಬಿಟ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವತ್ತೊಂದು ನಾಳೆದು ಜೀವನ ಹಾಳು. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಮಾಡುವಂಥರಾಗಬೇಡಿ. ಈ ಮಾಸ ಖಂಡಿತ ಕನ್ಯಾ ರಾಶಿಯವರಿಗೆ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಕಂಪ್ಲೀಟ್ ಆಗುತ್ತೆ. ಆದರೆ ಎಲ್ಲವೂ ಕೂಡ ನಿಧಾನವಾಗತಕ್ಕಂಥದ್ದು, ಮಂದಗತಿಯಲ್ಲಿ, ಸ್ಲೋ ಪ್ರೋಸೆಸ್. ಯಾವುದು ಕೂಡ ಆನ್ ಟೈಮ್ ಆಗೋದಿಲ್ಲ. ಕನ್ಯಾ ರಾಶಿಯವರೇ ತಿಳಿದಿರಲಿ. ಆಗಸ್ಟ್ ತಿಂಗಳಿನಲ್ಲಿ ಕೆಲಸಗಳೆಲ್ಲ ನಿಧಾನ. ಇವತ್ತನ್ನು ಕೆಲಸ, ನಾಳೆನೇ ಕೆಲಸ, ಒಂದು ವಾರ ಬಿಟ್ಟಾಗತಕ್ಕಂಥ ಕೆಲಸ ಒಂದು ತಿಂಗಳು ಈ ಥರ ಪೋಸ್ಟ್ಪೋನ್ ಆಗತಕ್ಕಂಥ ಜಾಸ್ತಿ ಇರುತ್ತೆ. ಮೆಂಟಲಿ ಪ್ರಿಪೇರ್ ಆಗಿಬಿಡಿ. ನನಗೆ ಈ ಟೈಮಲ್ಲೇ ಮುಗಿಬೇಕು, ಹೀಗೆ ಆಗಬೇಕು, ಇಟ್ಸ್ ರಾಂಗ್. ಈ ಮಾಸ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು 100% ಇದೆ. ತಾಳ್ಮೆಯಿಂದ ಸ್ವಲ್ಪ ಪ್ಲ್ಯಾನ್ ಮಾಡಿ ಚಾಕು ಚಕ್ಕದಿಂದ ತೆಗೆದುಕೊಂಡು ಹೋಗಿ ಖಂಡಿತ ಸಕ್ಸಸ್ ಆಗತಕ್ಕಂಥದ್ದಾಗುತ್ತೆ. ಇನ್ನು ಈ ಮಾಸ ವಿದ್ಯಾರ್ಥಿಗಳು ಕೂಡ ಅಷ್ಟು ಸೂಕ್ತವಾದಂಥ ಮಾಸವಲ್ಲ. ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ ಈ ಮಾಸ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥ ಮಾಸ. ಓದ್ತಕ್ಕಂಥ ಕ್ಷೇತ್ರದಲ್ಲಿ ಸ್ವಲ್ಪ ಜನರ ವಿರೋಧವನ್ನು ಕಟ್ಕೊಳ್ತೀರಿ ನೀವು ಕ್ಲಾಸಲ್ಲೋ ಅಥವಾ ನಿಮ್ಮ ಕಾಲೇಜಲ್ಲೋ ಸ್ಕೂಲ್ನಲ್ಲೋ. ಕ್ರೀಡಾಪಟುಗಳಿಗೆ ಪೆಟ್ಟು ಮಾಡಿಕೊಡತಕ್ಕಂಥ ಚಾನ್ಸಸ್ ಇರುತ್ತೆ. 2-3 ದಿನ ರೆಸ್ಟ್ ಮಾಡಬೇಕು, 2-3 ದಿನ ಕ್ರೀಡಾಕ್ಷೇತ್ರದ ಮತ್ತೆ ಬಂದು ಪ್ರಾಕ್ಟೀಸ್ ಮಾಡಿಬಿಡಪ್ಪ, ನೀವು ರೆಸ್ಟ್ ಮಾಡು, ಈ ಥರ ಬರತಕ್ಕಂಥ ಚಾನ್ಸಸ್ ಇರುತ್ತೆ. 2-3 ದಿನ ರೆಸ್ಟ್ ಮಾಡತಕ್ಕಂಥ ಸಿಚುವೇಶನ್ಸ್ ಬಂದ್ಬೋದು. ಸ್ವಲ್ಪ ಆಟ ಆಡಬೇಕಾದ್ರೆ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಜಾಗೃತವಾಗಿ ಕ್ರೀಡಾಪಟುಗಳು ಪ್ರಾಕ್ಟೀಸ್ ಮಾಡತಕ್ಕಂಥದ್ದು. ಮಾನಸಿಕವಾಗಿ ಕುಗ್ಗತಕ್ಕಂಥ ಸಿಚುವೇಶನ್ಸ್ ಕೂಡ ಈ ಮಾಸ ದಟ್ಟವಾಗಿದೆ ಕನ್ಯಾ ರಾಶಿಯವರಿಗೆ. ಯಾವುದನ್ನು ಕೂಡ ತಲೆಗೆ ಹಾಕಬೇಡಿ, ಯಾವುದನ್ನು ಕೂಡ ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಈ ಕನ್ಯಾ ರಾಶಿಯವರು ಈ ಮಾಸ ಮಾಡ್ತಕ್ಕಂಥ ದೊಡ್ಡ ಮಿಸ್ಟೇಕ್ಸ್ ಏನು ಗೊತ್ತಾ, ಬ್ಲೈಂಡ್ಲಿ ನಂಬತಕ್ಕಂಥದ್ದು ಜನರನ್ನು. ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಆಲೋಚನೆ ಮಾಡೋದಿಲ್ಲ, ಸರಿತಪ್ಪುಗಳನ್ನು ನೋಡೋದಿಲ್ಲ. ಬ್ಲೈಂಡಾಗಿ ನಂಬಿಬಿಟ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಇನ್ನು ಈ ಮಾಸ ಕನ್ಯಾ ರಾಶಿಯವರು ನಿಮ್ಮ ಕುಲದೇವರ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಮನಸ್ಸಿನ ಅಭಿಲಾಷೆಗಳು, ಇಷ್ಟೈಶ್ವರ್ಯಗಳು ಖಂಡಿತ ಈಡೇರುತ್ತೆ. ಭಗವಂತ ಎಲ್ಲರಿಗೂ ಉತ್ತಮ ಆರೋಗ್ಯವನ್ನು ಕರುಣಿಸ್ಕೊಡ್ಲಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಶುಭ.